ವಾ ರೇ ವಾ, ನಿನ್ನೆ ಎಂಥ ಮ್ಯಾಚ್ ಇತ್ತ ಗುರು. ಅದು ಮುಂಬೈ ಇಂಡಿಯನ್ಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ಇತ್ತು. ವಡೋದರ ಸ್ಟೇಡಿಯಂನಲ್ಲಿತ್ತು. ಟಾಸ್ ಗೆದ್ದಂತಹ ಆ್ಯಶ್ ಗಾರ್ಡ್ನರ್ GT ಟೀಮ್ನ ನಾಯಕಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು. ಈ ಕಡೆ ಟಾಸ್ ಸೋತಂಥ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ನಲ್ಲಿಯೂ ಸ್ವಲ್ಪ ಎಡವಟ್ಟಾಯಿತು, ಬೌಲಿಂಗ್ನಲ್ಲೂ ಎಡವಟ್ಟಾಯಿತು, ಹಾಗೆ ಮ್ಯಾಚ್ ಕೂಡ ಸೋತರು. ಹೇಳ್ತೀನಿ ಬನ್ನಿ, ನೋಡಿ ಕೇಳಿಸ್ಕೊಳ್ಳಿ, ಆನಂದಿಸಿ. ಮತ್ತು ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈಗ ಸ್ಟಾರ್ಟ್ ಮಾಡುತ್ತಿದ್ದೀನಿ. ನಾನು ಮಾತಾಡೋ ಬರೋದ್ರಲ್ಲಿ ಒಂದೆರಡು ಸ್ಪೆಲ್ಲಿಂಗ್ ಅಂದರೆ ಲ್ಯಾಂಗ್ವೇಜ್ ಅಂತ ನೋಡಿ ಸ್ವಲ್ಪ ಮಿಸ್ಟೇಕ್, ಗ್ರಾಮರ್ ಮಿಸ್ಟೇಕ್ ಆಗಿರುತ್ತೆ. ಪ್ಲೀಸ್ ಸ್ವಲ್ಪ ಶೇರ್ ಮಾಡಿ, ನಿಮ್ಮ ಲೈಕ್ಸ್ ಕೊಡಿ ಅಂತ ಹೇಳಿದ್ರೆ ಈಗ ಸ್ಟಾರ್ಟ್ ಮಾಡ್ತೀನಿ. ಆ್ಯಶ್ ಗಾರ್ಡ್ನರ್ ನಿನ್ನೆ ಟಾಸ್ ಗೆದ್ದು ನಾನು ಬ್ಯಾಟಿಂಗ್ ಮಾಡ್ತೀನಿ ಅಂದರು. ಆ್ಯಶ್ ಗಾರ್ಡ್ನರ್ ನಿನ್ನೆ ಎದುರಾಳಿ MI ಟೀಮ್ಗೆ ಇದನ್ನು ನನ್ನ ಟರ್ನ್ ಕಂಡ್ರು, ನೀವು ಯಾವ ರೀತಿ ಹಾಕ್ತೀರ ಆ ರೀತಿ ಸರಿಯಾಗಿ ಬಾಲ್ನ ಶೇಪ್ ತೆಗಿತೀನಿ ಅಂತ ಹೊಡೆದಂಗೆ ಹೇಳಿದ್ರು. ಬಾಲಿಗೆ ಹೊಡೆದು ಹೇಳಿದ್ರು ಆ ರೀತಿ. ಇವರು GG ಅವ್ರ ಪಾರ್ಟ್ನರ್ಶಿಪ್ ಬೆತ್ ಮುನಿ ಮತ್ತು ಸೋಫಿ ಡಿವೈನ್ ಇವರ ಪಾರ್ಟ್ನರ್ಶಿಪ್ 14 ಬಾಲ್ಸ್ 21 ರನ್ಸ್. ಅನುಷ್ಕಾ ಶರ್ಮಾ ಹಾಗೆ ಸೋಫಿ ಡಿವೈನ್ಸ್ 48 ರನ್ಸ್ 43 ಬಾಲ್ಸ್. ಆ್ಯಶ್ ಗಾರ್ಡ್ನರ್ ಮತ್ತು ಜೋರ್ಜಿಯಾ ವೈರಮ್ 43 ಬಾಲ್ಸ್ 71 ರನ್ಸ್. ಇವರ ಬ್ಯಾಟಿಂಗ್ ನೋಡೋಣ. GG ಅವ್ರದ್ದು ಬ್ಯಾಟಿಂಗ್ ಯಾರ್ಯಾರು ಎಷ್ಟೆಷ್ಟು ಹೊಡೆದ್ರು ಅಂತ ಹೇಳ್ತೀನಿ, ಮತ್ತು ಅವರು ಎಷ್ಟೆಷ್ಟು ಸ್ಟ್ರೈಕ್ ರೇಟ್ ಆಡಿದರು ಅಂತಲೂ ಹೇಳ್ತೀನಿ. GG ಬ್ಯಾಟಿಂಗ್ ಲೈನಪ್: ಬೆತ್ ಮುನಿ 5 ರನ್ಸ್ 8 ಬಾಲ್ಸ್ 62.50 ಸ್ಟ್ರೈಕ್ ರೇಟ್. ಸೋಫಿ ಡಿವೈನ್ 25 ರನ್ಸ್ 21 ಬಾಲ್ಸ್, ಹಾಗೆ 3 ಫೋರ್ಸ್ ಕೂಡ ಹೊಡೆದಿದ್ದಾರೆ. 119.05 ಇವರ ಸ್ಟ್ರೈಕ್ ರೇಟ್. ಅನುಷ್ಕಾ ಶರ್ಮಾ ಕಾಂಟ್ರಿಬ್ಯೂಟ್ ಮಾಡಿದರು, ಎಷ್ಟು ಬಾಲ್ಸ್ ತಿಂದರು ಅಷ್ಟು ರನ್ಸ್ ಕೂಡ ಹೊಡೆದ್ರು. ಅಂದರೆ 33 ರನ್ಸ್ 31 ಬಾಲ್ಸ್ 3 ಫೋರ್ಸ್ ಹಾಗೆ 1 ಸಿಕ್ಸ್ ಕೂಡ ಇವರು ಕಟ್ಟಿದ್ದಾರೆ. 106.45 ಇವರ ಸ್ಟ್ರೈಕ್ ರೇಟ್. ಆ್ಯಶ್ ಗಾರ್ಡ್ನರ್ 46 ರನ್ಸ್ 28 ಬಾಲ್ಸ್ 7 ಫೋರ್ಸ್ ಹಾಗೆ 1 ಸಿಕ್ಸ್ ಕೂಡ ಇವರು ಕಟ್ಟಿದ್ದಾರೆ. ಸ್ಟ್ರೈಕ್ ರೇಟ್ ನೋಡುವುದಾದರೆ 164.29. ಜೋರ್ಜಿಯಾ ವೈರಮ್ 44 ರನ್ಸ್ 26 ಬಾಲ್ಸ್ 4 ಫೋರ್ಸ್ 2 ಸಿಕ್ಸ್ 169.23 ಸ್ಟ್ರೈಕ್ ರೇಟ್. ಭಾರತಿ ಪುಲ್ಮಲಿ 5 ರನ್ಸ್ 6 ಬಾಲ್ಸ್ 83.33 ಸ್ಟ್ರೈಕ್ ರೇಟ್. MI ಕಡೆ ವಿಕೆಟ್ಸ್ ಕಾಲಮ್ನಲ್ಲಿ ಮಿಂಚಿದಂಥವರು ಅವ್ರ ಹೆಸರು ಕೂಡ ಹೇಳ್ತೀನಿ: ಶಬ್ನಮ್ ಇಸ್ಮಾಯಿಲ್, ನ್ಯಾಟ್ ಸ್ಕ್ಯೂರ್ಬ್ರನ್, ಅಮೆಲಿಯಾ ಅಕ್ಕರ್. ಮತ್ತು ಈ ಕಡೆ MI ಬ್ಯಾಟಿಂಗ್ ಲೈನಪ್ ಹೇಗಿತ್ತು ಅಂತ ಕೂಡ ಈಗ ಹೇಳ್ತೀನಿ, ನೋಡಿ ಆನಂದಿಸಿ. ಇವ್ರ ನಡು ಬ್ಯಾಟಿಂಗ್ ಲೈನಪ್ ನೋಡ್ಬೇಕಂದ್ರೆ ಏನೂ ಇಲ್ಲ, ಒಂಥರ ಏನಂತಾರಲ್ಲ, ಅದು ಬಲ ಇದ್ದರೂ ಇಲ್ಲಾರ್ದಂಗೆ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಕಡೆ ಕ್ಯಾಪ್ಟನ್ ಲೀಡಿಂಗ್ ಫಾರ್ ದ ಫ್ರಂಟ್ ಅಂತ ಹೇಳ್ತಾರಲ್ಲ, ಅದು ಮ್ಯಾಚ್ ಏನಾದರೂ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ದರೆ ಇವ್ರು ಬ್ಯಾಟಿಂಗ್ ಮಾಡುವ ಮೂಲಕ ರೀತಿಯಲ್ಲಿ ಗೆಲ್ಲಬಹುದಿತ್ತು. ಆದರೆ ಇವರಿಗೆ ಯಾರೂ ಸರಿಯಾಗಿ ಕಾಂಟ್ರಿಬ್ಯೂಟ್ ಕೂಡ ಮಾಡಲಿಲ್ಲ. ಬಟ್ ಏನೂ ಮಾಡೋಕ್ಕೆ ಆಗಲ್ಲ, ಅವರ ಜೊತೆ ಯಾರೂ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಅದೇ ಏನೇನು ಹೇಳಿದ್ನಲ್ಲ ಆ ರೀತಿ. ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗಲಿಲ್ಲ. ಸಾಕಷ್ಟು ಬ್ಯಾಟಿಂಗ್ನಲ್ಲಿ ಪೆವಿಲಿಯನ್ ದಾರಿ ತೋರಿಸಿದರು GG ಬೌಲರ್ಸ್ಗಳು.
ಅವರ ಬ್ಯಾಟಿಂಗ್ ಇದು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನಪ್ ಹೇಗಿತ್ತಂದರೆ ಹೇಳ್ತೀನಿ ನೋಡಿ, ನೀವು ಆನಂದಿಸಿ. ಸಜೀವನ್ ಸಜನಾ 26 ರನ್ಸ್, 25 ಬಾಲ್ಸ್, 4 ಫೋರ್ಸ್, ಹಾಗೆ 1 ಸಿಕ್ಸ್. ಸ್ಟ್ರೈಕ್ ರೇಟ್ 104.00 ಸ್ಟ್ರೈಕ್ ರೇಟ್. ಹೇಲಿ ಮ್ಯಾಥ್ಯೂಸ್ 6 ರನ್ಸ್, 8 ಬಾಲ್ಸ್, 1 ಫೋರ್ಸ್, ಹಾಗೆ 75 ಸ್ಟ್ರೈಕ್ ರೇಟ್ನಲ್ಲಿ ಆಡಿದರು. ಮ್ಯಾಟ್ ಸ್ಟ್ಯೂವರ್ಟ್ ಬ್ರಂಟ್ 2 ರನ್, 6 ಬಾಲ್ಸ್, 33.33 ಸ್ಟ್ರೈಕ್ ರೇಟ್. ಹರ್ಮನ್ ಪ್ರೀತ್ ಕೌರ್ ನಾಟ್ಔಟ್ ಆಗದೆ 82 ರನ್ಸ್, 48 ಬಾಲ್ಸ್, 8 ಫೋರ್ಸ್, ಹಾಗೆ 4 ಸಿಕ್ಸ್. 170.83 ಸ್ಟ್ರೈಕ್ ರೇಟ್. ಅಮೇಲಿಯಾ ಕೆರ್ 20 ರನ್ಸ್, 16 ಬಾಲ್ಸ್, 2 ಫೋರ್ಸ್, ಹಾಗೆ 125 ಸ್ಟ್ರೈಕ್ ರೇಟ್. ಅಮನ್ಜೋತ್ ಕೌರ್ 13 ರನ್ಸ್, 12 ಬಾಲ್ಸ್, 2 ಫೋರ್ಸ್, ಹಾಗೆ 108.33 ಸ್ಟ್ರೈಕ್ ರೇಟ್. ಸಂಸ್ಕೃತಿ ಗುಪ್ತಾ ರನ್ಸ್ ಏನು ಹೊಡಿಲಿಲ್ಲ, 7 ಬಾಲ್ಸ್ ಅಷ್ಟೇ ತಿಂದರು. ಇವ್ರ ಸ್ಟ್ರೈಕ್ ರೇಟ್ನೂ ಸ್ವಲ್ಪ ಲೀಸ್ಟ್ ಒಳಗೆ ಇದೆ. ಪೂನಮ್ ಕೆಮ್ನಾರ್ 2 ರನ್ಸ್, 3 ಬಾಲ್ಸ್, 66.67 ಸ್ಟ್ರೈಕ್ ರೇಟ್. ರಹಿಲ್ಲಾ ರೋಡ್ರಿಗ್ಸ್ 1 ರನ್, 1 ಬಾಲ್, 100 ಸ್ಟ್ರೈಕ್ ರೇಟ್. ವಿಕೆಟ್ಸ್ ಕಾಲಮನ್ ಇನ್ ಜಿಜಿ ಕಾಶ್ವಿ ಗೌತಮ್ 12 ರನ್ಸ್, ಹಾಗೆ 1 ವಿಕೆಟು. ರಾಜೇಶ್ವರಿ ಗಾಯಕ್ವಾಡ್ 46ಕ್ಕೆ 1. ಸೋಫಿ ಡಿವೈನ್ 23ಕ್ಕೆ 2. ಜೋರ್ಜಿಯಾ ವೀರ್ಹಮ್ 26ಕ್ಕೆ 2. ಆ್ಯಶ್ ಗಾರ್ಡ್ನರ್ 26ಕ್ಕೆ 1. ಸೂಪರ್ ಬೌಲಿಂಗ್ ಯಾರು ನೋಡಿದ್ವಿ ಅಂದರೆ ನಿನ್ನೆ ರೇಣುಕಾ ಸಿಂಗ್ ಹಾಗೆ ತನುಜಾ ಕನ್ವರ್ 2 ಓವರ್ನಲ್ಲಿ 11 ರನ್ ಕೊಟ್ಟು ಯಾವುದೂ ವಿಕೆಟ್ ಇಲ್ಲ. ಅದು ರೇಣುಕಾ ಸಿಂಗ್ ಅವ್ರದ್ದು. ತನುಜಾ ಕನ್ವರ್ 1 ಓವರ್ನಲ್ಲಿ 11 ರನ್ ಕೊಟ್ಟು ವಿಕೆಟ್ಸೇ ಇಲ್ಲ. ಅತಿ ಹೆಚ್ಚು ದುಬಾರಿಯಾದಂಥ ಬೌಲರ್ಸ್ ಅಂದರೆ ನಿನ್ನೆ ರಾಜೇಶ್ವರಿ ಗಾಯಕ್ವಾಡ್ ಅವರು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದೇ ಥರ ನಾನು ನಿಮಗೆ ಹೇಳ್ತಿರ್ತೀನಿ. ಸ್ಟಾರ್ಟಿಂಗ್ ಅಲ್ವ, ಅದಕ್ಕೆ ಸ್ವಲ್ಪ ಇದು ತಡವರಿಸ್ತಾ ಇರೋದು. ನೀವು ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಜೈ ಹಿಂದ್.